ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಚಿಗಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯಕ್ಕಾಗಿ ನಾವು ಸರೋಜಿನಿ ಮೇಡಮ್ ಅವ್ರನ್ನ ಮಾಡ್ತಾ ಇದ್ವಿ. ಒಂದು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕವನ್ನ ಕುರಿತು ನಮಗೆ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ತುಂಬಾ ಸುಂದರವಾಗಿರ್ತಕ್ಕಂಥ ಪುಸ್ತಕ, ಸುಂದರವಾಗಿರ್ತಕ್ಕಂಥ ವಿಶ್ಲೇಷಣೆ ವಿಷಯ ಇದೆ. ಅದನ್ನ ಕೇಳೋಣ. ಮಾಸ್ಟರ್ಸ್, ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಶುರು ಮಾಡ್ರಿ. ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟಲ್ ಮಾಸ್ಟರ್ಸ್ ಗಳಿಗೂ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ನನ್ನ ವಸುಂಧರಾ ವಾರಿಯರ್ ಸಹೋದರಿಯರಿಗೆ ಎಲ್ಲ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೇನೆ. ನಿನ್ನೆ ಈಗ 2 ದಿನಗಳ ಹಿಂದೆ ಮಾಡಿದಂತಹ ಸ್ವಾಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಪ್ರಾಣಶಕ್ತಿ ಯಾವ ರೀತಿ ಸ್ಫೋಟಗೊಂಡ ಸಂದರ್ಭದಲ್ಲಿ ಭೂಕಂಪಗಳಾಗ್ತಾವ, ಅಥವಾ ಅಲ್ಲಿ ಅಂಟು ವ್ಯಾಧಿಗಳು ಬರ್ತಾವ, ಚಂಡಮಾರುತ ಆಗ್ತದ, ಈ ರೀತಿ ಯಾವ ರೀತಿ ಪರಿಸರ ವಿಘಟನೆಗಳು ಸಂಭವಿಸ್ತಾವ ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಪ್ರಾಣಶಕ್ತಿಯ ಒಂದು ನಿಕ್ಷೇಪವಾಗಿರ್ತಕ್ಕಂಥ ಸ್ಥಳಗಳು ಎಷ್ಟೊಂದು ಶಕ್ತಿ ಸ್ಥಳಗಳಾಗಿರ್ತಾವ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ಮುಂದುವರೆದಂತೆ ಪರಿಸರದಲ್ಲಿ ಪ್ರಾಣಶಕ್ತಿಯು ಬಹಳಷ್ಟು ಸಂಗ್ರಹವಾಗಿರುವ ಸಮಯಗಳು ದೊಡ್ಡ ಸಂಕ್ಷೋಭೆಯನ್ನುಂಟು ಮಾಡುವ ಸಮಯಗಳೇ ಅಲ್ಲದೆ ಮಹತ್ತರವಾದ ಅವಕಾಶಗಳನ್ನು ನೀಡುವ ಸಮಯಗಳೂ ಆಗಿರಬಹುದು. ನೋಡ್ರಿ, ಪರಿಸರದೊಳಗ ಪ್ರಾಣಶಕ್ತಿಯು ಬಹಳಷ್ಟು ಸಂಗ್ರಹವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ದೊಡ್ಡ ಸಂಕ್ಷೋಭೆಗಳನ್ನ, ದೊಡ್ಡ ದೊಡ್ಡ ಕ್ಷೋಭೆಗಳನ್ನ ಉಂಟು ಮಾಡ್ತಕ್ಕಂಥ ಸಂದರ್ಭಗಳೇ ಆಗಿರಬಹುದು, ಇಲ್ಲ ಮಹತ್ತರವಾದ ಅವಕಾಶಗಳನ್ನ ನೀಡ್ತಕ್ಕಂಥ ಸಂದರ್ಭ ಆಗಿರ್ಬಹುದು. ಇವಾಗ ನಾವೆಲ್ಲ ವಾರಿಯರ್ಸು ಇವಾಗ ಒಂದು ಅವಕಾಶವನ್ನು ಪಡೆದು ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭ ಅಂತ ಹೇಳಿ ನಾವು ಉದಾಹರಿಸಬಹುದು. ಪ್ರಾಣಶಕ್ತಿಯನ್ನು ಗ್ರಹಿಸಲು ಸಾಮರ್ಥ್ಯವಿರುವ ಮನುಷ್ಯರು ಪರಿಸರದಲ್ಲಿನ ಪ್ರಾಣಶಕ್ತಿಯ ಭೀಕರತೆಯನ್ನು ಸ್ವೀಕರಿಸಿ ಮತ್ತಷ್ಟು ಉತ್ತಮ ಸ್ಥಿತಿಗೆ, ಚೈತನ್ಯ ಸ್ಥಿತಿಗೆ, ಸೃಜನಾತ್ಮಕ ಸ್ಥಿತಿಗೆ ಬೆಳೆದು ಸ್ಥಿತವಾದಾಗ ಆ ಸಮಯಗಳು ಮಹತ್ತರವಾದ ಅವಕಾಶಗಳನ್ನು ನೀಡುವ ಸಮಯದಂತಿರುತ್ತವೆ. ಮಹಾಪ್ರಾಣಶಕ್ತಿ ನಿಕ್ಷೇಪಗಳಿಂದ ಪರಿಪೂರ್ಣರಾಗುತ್ತಿರುವ ಮನುಷ್ಯರು ಆಧ್ಯಾತ್ಮಿಕ ಮಹಾನುಭಾವರಾಗುತ್ತಾರೆ. ನೋಡ್ರಿ, ಹೆಚ್ಚು ಹೆಚ್ಚು ಪ್ರಾಣಶಕ್ತಿಯನ್ನು ಸಂಗ್ರಹಿಸಿ ವ್ಯಕ್ತಿಗಳು ಸೃಜನಾತ್ಮಕತೆಯಿಂದ, ಚೈತನ್ಯತೆಯಿಂದ ಉತ್ತಮವಾದಂತಹ ಅಸ್ತಿತ್ವಗಳನ್ನ ಹೊಂದಿ ಏನಾಗ್ತಾ ಇದ್ದಾರೆ, ಇಲ್ಲಿ ಭೂಮಿಯಲ್ಲಿ ಉತ್ತಮವಾದಂತ ಒಂದು ಪರಿಸರವನ್ನ ನಿರ್ಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇಂಥ ಒಂದು ಮಹಾಶಕ್ತಿ ನಿಕ್ಷೇಪಗಳಿಂದ ಪರಿಪೂರ್ಣರಾಗುತ್ತಿರುವ ಮನುಷ್ಯರು, ಇಂಥ ಒಂದು ಮಹಾಶಕ್ತಿಯನ್ನ ತಮ್ಮಲ್ಲಿ ತುಂಬಿಕೊಂಡು ಪರಿಪೂರ್ಣರಾಗುತ್ತಿರುವ ಮನುಷ್ಯರನ್ನ ಆಧ್ಯಾತ್ಮಿಕ ಮಹಾನುಭಾವರು ಅಂತಕ್ಕಂಥ ಹೆಸರಿನಿಂದ ನಾವು ಕರಿಬಹುದು ಅಂತ ಹೇಳ್ಬೋದು. ಯಾವ ರೀತಿ ಪತ್ರಿಜಿಯವರು ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನ ಮಾಡಿ ಆನಾಪಾನ ಸತಿ ಅಂತಕ್ಕಂಥ ಧ್ಯಾನವನ್ನು ಎಲ್ಲರಿಗೂ ಹರಡಿ ಎಲ್ಲರಿಗೂ ಈ ವಿಶ್ವ ಕ್ಷೇತ್ರಾಗ್ನಿಯನ್ನ ಬಳಸ್ತಕ್ಕಂಥ ಹೆಚ್ಚಿಸ್ತಕ್ಕಂಥ ಒಂದು ಸೂತ್ರವನ್ನ ಹೇಳಿ ಹೋದ್ರಲ್ಲ, ಅಂತ ಆಧ್ಯಾತ್ಮಿಕ ಮಹಾನುಭಾವರನ್ನ ನಾವು ಇಲ್ಲೇ ಕಾಣಬಹುದು. ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುವ ಸಮಯವು ಅಂತಹ ಮಹದಾವಕಾಶಗಳನ್ನು ನೀಡುವ ಸಮಯಗಳು. ಆ ಸಮಯದಲ್ಲಿ ವಿಶ್ವ ಕ್ಷೇತ್ರಾಗ್ನಿ, ವಿಶ್ವ ಪ್ರಾಣಶಕ್ತಿ, ವಿಶ್ವಾಗ್ನಿ ವಿಸ್ತಾರವಾಗಿ ಪರಿಸರದಲ್ಲಿ ಸಂಗ್ರಹವಾಗಿರುತ್ತದೆ. ನೋಡ್ರಿ, ಸೂರ್ಯಗ್ರಹಣದ ಸಂದರ್ಭಗಳಲ್ಲಿ, ಸಂಪೂರ್ಣವಾದ ಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ವಿಶ್ವ ಕ್ಷೇತ್ರಾಗ್ನಿ ತುಂಬಾ ಇರುತ್ತದೆ. ಅಂತ ಸಂದರ್ಭದಲ್ಲಿ ನಾವು ಧ್ಯಾನಿಸಿ ಆ ವಿಶಿಷ್ಟವಾದಂತ ವಿಶ್ವ ಪ್ರಾಣಶಕ್ತಿಯನ್ನ ನಾವು ನಮ್ಮಲ್ಲೇ ಗಳಿಸಿಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಉತ್ತಮ ದೀಕ್ಷೆಗಳನ್ನು ನೀಡಲಾಗುತ್ತಿರುತ್ತದೆ.
ಸಾಧಾರಣ ಪರಿಸ್ಥಿತಿಗಳಲ್ಲಿ ಅಸಾಧ್ಯವಾಗುವ ಸಿದ್ಧಿಗಳು ಈ ಮಹತ್ತರವಾದ ಅವಕಾಶ ಮುಹೂರ್ತಗಳಲ್ಲಿ ಮಾನವ ಶರೀರದಲ್ಲಿನ ಚೈತನ್ಯ ಕೇಂದ್ರಗಳನ್ನು ಆ ಸಮಯದಲ್ಲಿರುವ ವಿಷಾಗ್ನಿ ಪ್ರಾಣಶಕ್ತಿಗಳು ಉದ್ದೀಪನೆಗೊಳಿಸುವುದರಿಂದ ಸಿದ್ಧಿಸುತ್ತದೆ. ನೋಡ್ರಿ, ಸಾಧಾರಣ ಸಂದರ್ಭದಲ್ಲಿ ನಾವು ಸಾಧಿಸಬೇಕಾದಂತಹ ಕೆಲಸಗಳು, ಸಾಧಿಸಲೇ ಇರ್ಲಾರ್ದಂತ ಕೆಲಸಗಳು ಈ ಒಂದು ಸೂರ್ಯ ಗ್ರಹಣದಂತ ವಿಶಿಷ್ಟ ಶಕ್ತಿಯನ್ನ ಹೊಂದಿದಂತ ಸಂದರ್ಭದಲ್ಲಿ ನಾವು ಸಾಧಿಸಿದ್ದೇ ಆದ್ರೆ, ನಾವು ಧ್ಯಾನಿಸಿದ್ದೇ ಆದ್ರೆ ವಿಶಿಷ್ಟವಾದಂತ ಚೈತನ್ಯವನ್ನ ಪಡೆದುಕೊಂಡು ನಾವು ಮಹತ್ತರವಾದ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬಹುದು ನಾವು ಆಧ್ಯಾತ್ಮಿಕ ಸಾಧಕರು, ಆಧ್ಯಾತ್ಮಿಕ ಸಿದ್ಧಿಸ್ತಕ್ಕಂತ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಗ್ರಹಣಗಳಲ್ಲಿ, ಸೂರ್ಯಗ್ರಹಣಗಳಲ್ಲಿ, ಚಂದ್ರಗ್ರಹಣಗಳಲ್ಲಿ ವಿಶಿಷ್ಟವಾಗಿ ಧ್ಯಾನಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಷ್ಟೇ ಏಕೆ, ಈ ಒಂದು ಕೆಲವೊಂದು ದುಷ್ಟ ಮಾರ್ಗಗಳಿಗೆ, ವಾಮಾಚಾರ ಮಾರ್ಗಗಳಿಗೆ ಸಿದ್ಧಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಸೂರ್ಯಗ್ರಹಣ, ಚಂದ್ರಗ್ರಹಣಗಳಲ್ಲಿ ನೀರಿನಲ್ಲಿ ಮುಳುಗಿ ಕುಳಿತು ಧ್ಯಾನವನ್ನು ಮಾಡ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ಬಹುದು. ಯಾಕಂದ್ರೆ ಸಾಧಾರಣ ಸ್ಥಿತಿಗಳಲ್ಲಿ ನಾವು ಧ್ಯಾನ ಮಾಡಿದಾಗ ಸಿದ್ಧಿಸಲಾರದಂತ ಒಂದು ಶಕ್ತಿ ಈ ಒಂದು ಗ್ರಹಣಗಳಲ್ಲಿ, ಸೂರ್ಯಗ್ರಹಣಗಳಲ್ಲಿ, ತುಂಬಾ ಸೂರ್ಯಗ್ರಹಣಗಳಲ್ಲಿ, ಪೂರ್ಣ ಸೂರ್ಯಗ್ರಹಣದಲ್ಲಿ ವಿಶಿಷ್ಟವಾಗಿ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಂತರ ಆ ಸಮಯದಲ್ಲಿ ವಿಶ್ವಾಗ್ನಿ ಪ್ರಾಣಶಕ್ತಿಗಳು ಉದ್ದೀಪನೆಗೊಳಿಸುವುದರಿಂದ ಸಿದ್ಧಿಸುತ್ತದೆ. ಸಾಧಾರಣ ಸಮಯದಲ್ಲಿ ಎಷ್ಟೋ ವರ್ಷಗಳ ಕಾಲ ನಡೆಯುವ ಸಾಧನೆಗಳ ಫಲಿತಾಂಶಗಳು ಈ ಗ್ರಹಣ ಸಮಯದಲ್ಲಿ ಅತ್ಯಲ್ಪ ಕಾಲದಲ್ಲಿಯೇ ಸಿದ್ಧಿಸುತ್ತವೆ. ನೋಡ್ರಿ, ಸಾಧಾರಣವಾಗಿ ನಾವು ದಿನ ಮಾಡ್ತಕ್ಕಂಥ ಧ್ಯಾನದಿಂದ, ಸಾಧನೆಗಳಿಂದ ಎಷ್ಟೋ ವರ್ಷಗಳನ್ನು ತೆಗೆದುಕೊಂಡು ನಾವು ಸಾಧನೆಯನ್ನು ಮಾಡಬಹುದು. ಬಟ್ ಈ ಒಂದು ಸೂರ್ಯಗ್ರಹಣಗಳ ಸಂದರ್ಭದಲ್ಲಿ ನಾವು ಕೆಲವು ಗಂಟೆಗಳವರೆಗೆ ಮಾಡಿದಂತ ಒಂದು ಧ್ಯಾನ ವಿಶಿಷ್ಟವಾದಂತ, ಎಷ್ಟೋ ದಿನಗಳಿಂದ ಪಡೆಯಲಾರದಂತ ಒಂದು ಸಿದ್ಧಿಯನ್ನ, ಸಾಧನೆಯನ್ನ ಪಡ್ಕೊಳ್ಳಿಕ್ಕೆ ಅನುವು ಮಾಡಿ ಕೊಡ್ತದೆ. ಅಷ್ಟೊಂದು ವಿಶಿಷ್ಟವಾದಂತ ಶಕ್ತಿ ಆ ಒಂದು ಪದ್ಧತಿ ದಿನಗಳಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆದರೆ ಇಂಥ ಸಮಯಗಳಲ್ಲಿಯೇ ದೊಡ್ಡ ಉಪದ್ರವಗಳು ಅಥವಾ ಸಂಕ್ಷೋಭಗಳು ಅಥವಾ ಉತ್ಪಾತಗಳು ಸಹ ಸಂಭವಿಸುತ್ತವೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲೇನ ಅತಿ ಸೂಕ್ಷ್ಮವಾದಂತ ಸಂಕ್ಷೋಭಗಳು ಆಗಿ ಪ್ರಕೃತಿ ವಿಕೋಪಗಳು ಕೂಡ ಆಗಬಹುದು. ಅನಿಷ್ಟವಾದಂತ ಕೆಲವೊಂದು ವಿಕೋಪಗಳು ಕೂಡ ಸಂಭವಿಸ್ತಕ್ಕಂತ ಪರಿಸ್ಥಿತಿ ಇರ್ತದೆ. ಯಾಕಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ವಿಶಿಷ್ಟವಾದಂತ ಕ್ಷೇತ್ರ ಪ್ರಾಣಾಗ್ನಿಯ ಶಕ್ತಿಯಿಂದ ಹಲವಾರು ಪ್ರಕೃತಿಯ ವಿಕೋಪಗಳು ಕೂಡ ಸಂಭವಿಸಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಮಹಾತ್ಮರು ಅಲ್ಲಿನ ಪ್ರಾಣಶಕ್ತಿ, ಪ್ರಾಣಾಗ್ನಿಗಳ ಭೀಕರತೆಯನ್ನು ಸ್ವೀಕರಿಸಿ ತಮ್ಮಲ್ಲಿ ಉಳಿಸಿಕೊಳ್ಳಲಾಗದ ಪರಿಸ್ಥಿತಿಗಳಲ್ಲಿ ಅವರೆಲ್ಲರೂ ನೋಡ್ರಿ, ಎಷ್ಟೋ ಜನ ಸಾಧಕರು ತಾವು ಮಾಡಿದಂತ ಅಂಥ ದಿನಗಳಲ್ಲಿ ಸಾಧಿಸಿದಂತ ಒಂದು ಶಕ್ತಿಯನ್ನ ತಮ್ಮಲ್ಲಿ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗಲಾರದೆ ಅವರು ಕೆಲವು ಬಾರಿ ಏನಾಗ್ತಾ ಇದ್ದಾರೆ, ಹುಚ್ಚರಂತೆ ವರ್ತಿಸ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಅಂತ ಪ್ರಾಣಶಕ್ತಿ ವಿಶ್ವಾಗ್ನಿಗಳ ಭೀಕರತೆಯ ಪ್ರಬಲವಾಗಿರುವ ಸಮಯಗಳಲ್ಲಿ ಮನುಷ್ಯರು ನಿರ್ಭಯರಾಗಿ ಧೈರ್ಯದಿಂದ ಚೈತನ್ಯವನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ತಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು. ಇಂಥ ಒಂದು ವಿಶಿಷ್ಟ ಶಕ್ತಿ ಇರ್ತಕ್ಕಂಥ ದಿನಗಳಲ್ಲಿ, ಆ ಕ್ಷೇತ್ರಾಗ್ನಿ ಹೆಚ್ಚಾಗಿರ್ತಕ್ಕಂಥ ಆ ಸಂದರ್ಭಗಳಲ್ಲಿ ಮನುಷ್ಯ ಧೈರ್ಯದಿಂದ ಇದ್ದು, ವಿಶಿಷ್ಟವಾದ ಒಂದು ಧೈರ್ಯ, ನಿರ್ಭಯದಿಂದ ಇದ್ದು ಆ ಶಕ್ತಿಯನ್ನ ಸಂಗ್ರಹಿಸಿ ಅದನ್ನು ಬಳಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಹೊರತಾಗಿ ಹೆದರಿ ಅಲ್ಲಿ ನಾವು ಅದನ್ನ ಬಿಟ್ಟುಕೊಟ್ಟು ಅದರಿಂದ ನಾವು ಪೆಟ್ಟನ್ನ ಪಡಿಬಾರದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ಸಮಯಗಳಲ್ಲಿ ಉಂಟಾಗುವ ಒತ್ತಡವನ್ನು ಸಹಿಸಿಕೊಂಡು ಸರ್ವ ಮಾನವರ ಕ್ಷೇಮಕ್ಕಾಗಿ ತಮ್ಮ ಪ್ರಾಣಶಕ್ತಿ ನಿಕ್ಷೇಪವನ್ನು ಉಪಯೋಗಿಸಬೇಕೆಂದು ಹೇಳಲಾಗಿರುತ್ತದೆ. ಅಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಶಕ್ತಿಯನ್ನ ನಾವು ಪಡೆದುಕೊಂಡು ಮಾನವ ಕುಲದ ಒಂದು ಕಲ್ಯಾಣಕ್ಕಾಗಿ ಏನ್ ಮಾಡಬಹುದು, ಆ ಶಕ್ತಿಯನ್ನ ಬಳಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದದ್ದದ ಅಂತಕ್ಕಂಥದ್ದನ್ನ ಹೇಳ್ತಾರ. ಇಂಥ ಸಂದರ್ಭಗಳಲ್ಲಿ ಕೆಲವೊಬ್ರು ಶಕ್ತಿಯನ್ನ ಪಡೆದುಕೊಂಡು ಅದನ್ನ ವಿನಾಶಕ ಕೆಲಸಗಳಿಗೂ ಕೂಡ ಬಳಸ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂತಹ ಸಂದರ್ಭಗಳಲ್ಲಿಯೇ ಎಷ್ಟೋ ಜನ ಮಹಾತ್ಮರು ದೊಡ್ಡ ಮೇಧಾವಿಗಳು ಜನಿಸಿದ್ದಾರೆ ಎಂಬ ವಿಷಯವನ್ನು ಅನೇಕ ನವನಾಗರಿಕತೆಗಳಿಗೆ, ಸಂಸ್ಕೃತಿಗಳಿಗೆ ನಾಂದಿ ಬೀಜಗಳು ಬಿದ್ದಿವೆ ಎಂಬ ವಿಷಯವನ್ನು ವಿಜ್ಞರು ಗುರುತಿಸಿದ್ದಾರೆ. ನೋಡಿ, ಇಂಥ ಸಂದರ್ಭಗಳಲ್ಲೇನ, ಇಂಥ ವಿಶಿಷ್ಟ ಕ್ಷೇತ್ರಾಗ್ನಿಯನ್ನು ಹೊಂದಿದಂತಹ ಸಂದರ್ಭಗಳನ್ನೇ ಎಷ್ಟೋ ಮಹಾತ್ಮರ ಜನ್ಮ ತಾಳಿದಾರ, ಮಹಾತ್ಮರು ಈ ಭೂಮಿಯ ಮೇಲೆ ಅಂಕುರಿಸಿದಾರ, ಮಹಾತ್ಮರ ಬೀಜಗಳು ಅಂಕುರಿಸಿದಾವ,
ತಾಯಿಯ ಗರ್ಭಗಳಲ್ಲಿ ಇಂತಹ ಒಂದು ವಿಶಿಷ್ಟವಾದಂತ ವ್ಯಕ್ತಿಗಳು ಹುಟ್ಲಿಕ್ಕೆ ಆ ತಾಯಿಯ ಗರ್ಭವನ್ನ ಆಯ್ದುಕೊಂಡಿದಾವ ಅಂತಕ್ಕಂಥದ್ದನ್ನ ನಾವು ನೋಡಬಹುದು ಇಲ್ಲಿ. ಅದೇ ರೀತಿ ಪ್ರಾಣಶಕ್ತಿಯನ್ನು ಭೂಮಾತೆಯ ಉಸಿರು ಎಂದು ಸಹ ಹೇಳುತ್ತಾರೆ. ಭೂಮಾತೆಯ ಉಸಿರು ಎಂದು ಕೂಡ ಹೇಳುತ್ತಾರೆ. ಈ ಭೂಮಾತೆಯ ಉಸಿರೇ ಈ ಪ್ರಾಣಶಕ್ತಿಯೇ ಮಹಾಮೇಧಾವಿಗಳ ಆಲೋಚನೆಯನ್ನು, ಆಧ್ಯಾತ್ಮಿಕ ಸುಧಾರಕರ ಮಹಾಶಯಗಳನ್ನು ಪೋಷಿಸುತ್ತಿವೆ. ನೋಡ್ರಿ, ಪ್ರಾಣಶಕ್ತಿ ಮತ್ತೇನು ಅಲ್ಲ, ಈ ಭೂಮಾತೆಯ ಒಂದು ಉಸಿರು. ಭೂಮಾತೆಯ ಒಂದು ಈ ಉಸಿರೇ ಮೇಧಾವಿಗಳ ಒಂದು ಚಲನ ಶಕ್ತಿ, ಆಲೋಚನೆಗೆ, ಆಧ್ಯಾತ್ಮಿಕತೆಗೆ ಒಂದು ಮೆರುಗನ್ನು ಕೊಡ್ತಕ್ಕಂಥದ್ದು. ಮಹಾಶಯರಿಗೆ, ಮಹಾನ್ ವ್ಯಕ್ತಿಗಳಿಗೆ, ಮೇಧಾವಿಗಳಿಗೆ, ತಜ್ಞರಿಗೆ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಈ ಉಸಿರು. ಭೂಮಾತೆಯ ಉಸಿರು, ಪ್ರಾಣಶಕ್ತಿ ಅಂತಕ್ಕಂಥದ್ದು ಭೂಮಾತೆಯ ಉಸಿರು ಅಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಈ ಪ್ರಾಣಶಕ್ತಿಯನ್ನು, ವಿಶ್ವಾಗ್ನಿಯನ್ನು ತಮ್ಮ ಮಹಾವಿಸ್ತೃತ ಚೈತನ್ಯದಿಂದ ಇಡೀ ವಿಶ್ವ ಕ್ಷೇತ್ರ ಸಂಯೋಗದಿಂದ ಮಹತ್ ಕಾರ್ಯ ಮಾಡಲು ಸಿದ್ಧರಾಗಿರುವುದರಿಂದಲೇ ಈ ಮಹಾತ್ಮರು ಶರೀರದಿಂದಿದ್ದರೂ ಶರೀರವಿಲ್ಲದಿದ್ದರೂ ಈ ವಿಶ್ವ ಕ್ಷೇತ್ರದಲ್ಲಿನ ಭೂಮಿಯ ಮೇಲೆ ಪ್ರಾಣಶಕ್ತಿ ವಿಸ್ಫೋಟಗಳಿಂದ ಶಕ್ತಿಯನ್ನು ಗ್ರಹಿಸುತ್ತಾ ಒಂದು ನವ್ಯಯುಗವನ್ನು ಪುನರ್ ನಿರ್ಮಿಸಲು ನಿರಂತರವೂ ಸುತ್ತುತ್ತಾ ಇರುತ್ತಾರೆ ಎಂಬುದನ್ನು ನಾವು ಅರಿಯಬಹುದು. ಇಂಥ ಒಂದು ಮಹಾತ್ಮರಾದಂತಹ, ಮೇಧಾವಿಗಳಾದಂಥ ವ್ಯಕ್ತಿಗಳು ಅವರು ಶರೀರದಲ್ಲಿರಲಿ ಅಥವಾ ಶರೀರವನ್ನು ತ್ಯಜಿಸಿದ್ರೂ ಕೂಡ ಈ ಭೂಮಿಯ ಮೇಲೆ ಒಂದು ವಿಶಿಷ್ಟವಾದಂಥ ಕಾರ್ಯವನ್ನ ಮಾಡ್ಲಿಕ್ಕೆ ಯಾವಾಗಲೂ ಸುತ್ತಾ ಇರ್ತಾರ, ಭೂಮಿಯ ಸುತ್ತಗಡೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ನಾವು ಶ್ರೀಕೃಷ್ಣ, ಶ್ರೀರಾಮ ಅಥವಾ ಮಹಾವತಾರ ಬಾಬಾಜಿ, ಆದಿಶಂಕರರು, ಬುದ್ಧ ದೇವರು, ಸಿದ್ದೇಶ್ವರರು, ಎಲ್ಲಾ ಲಿಂಗರು, ತೀರ್ಥಂಕರರನ್ನ, ಹಲವಾರು ಪೋಪ್ಸ್ಗಳನ್ನ ನಾವು ಇಲ್ಲಿ ಕ್ರಿಶ್ಚಿಯನ್ ಧರ್ಮದ ಪೋಪ್ಸ್ಗಳನ್ನು ಕೂಡ ಇಲ್ಲಿ ನಾವು ಉದಾಹರಿಸಬಹುದು. ಅವರೆಲ್ಲ ಇವತ್ತು ದೇಹದಿಂದಿದ್ರೂ ಕೂಡ, ದೇಹ ಬಿಟ್ಟಿದ್ರೂ ಕೂಡ ಈ ಒಂದು ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಪ್ರಾಣ ಶಕ್ತಿಯನ್ನ ಬಳಸಿಕೊಂಡು ಈ ಲೋಕ ಕಲ್ಯಾಣಕ್ಕಾಗಿ ಭೂಮಿಯನ್ನ ಸುತ್ತಾ ಇದ್ದಾರ, ಲೋಕಗಳನ್ನ ಸುತ್ತಾ ಇದ್ದಾರ, ಗ್ರಹಗಳಲ್ಲಿ ಅಲಿತಾ ಇದ್ದಾರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಉದಾಹರಿಸಬಹುದು. ಅಸ್ಟ್ರಲ್ ಮಾಸ್ಟರ್ಸ್ಗಳಾಗಿ ಇರ್ತಕ್ಕಂಥದ್ದನ್ನ ನಾವು ಇವತ್ತು ನೋಡ್ತೀವಿ. ಎಷ್ಟೋ ಅಸ್ಟ್ರಲ್ ಮಾಸ್ಟರ್ಸ್ಗಳು, ಎಷ್ಟೋ ಋಷಿಮುನಿಗಳು ಇವತ್ತ ಜೀವಂತವಾಗಿ ಇದ್ದು ಈ ಒಂದು ಕಾರ್ಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿಗೆ ಈ ಪ್ರಾಣ ಶಕ್ತಿ ಅಂತಕ್ಕಂಥ ಒಂದು ಅದ್ಭುತವಾದಂತ ಮೊದಲನೆಯ ಅಧ್ಯಾಯ ಕೊನೆಗೊಳ್ತದ. ಎಷ್ಟು ವಿಶಿಷ್ಟವಾದದ್ದು ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಮುಂದುವರೆದಂತೆ ಮುಂದಿನ ಒಂದು ಎರಡನೇ ಅಧ್ಯಾಯವಾದಂತ ಅನಂತ ಅಂತಕ್ಕಂಥದ್ದು. ಎರಡನೇ ಅಧ್ಯಾಯ ಅನಂತ. ಅನಂತ ಅಂದ್ರ ಇನ್ಫಿನಿಟಿ. ಇದು ಯಾವಾಗಲೂ ರಾತ್ರಿ ಅಥವಾ ರಾತ್ರಿಯ ಆಕಾಶ ನೋಡಿದರೆ ಕಾಣುವ ನಕ್ಷತ್ರಗಳ ಒಂದು ರಾಶಿಯ ಧನ ಮತ್ತು ಋಣ ಇವೆರಡವನ್ನೂ ಹೊಂದಿದಂತ ಒಂದು ಶಕ್ತಿ ಇದು. ಇದಕ್ಕೆ ಪ್ರಾರಂಭವೂ ಇಲ್ಲ, ಕೊನೆಯೂ ಇಲ್ಲ. ಬಟಾ ಬಯಲು ಅಂತಕ್ಕಂಥದ್ದನ್ನ ಅನಂತ ಅಂತಕ್ಕಂಥದ್ದು ಬಟಾ ಬಯಲು ಅಥವಾ ಇನ್ಫಿನಿಟಿ ಅಂತಕ್ಕಂಥ ಅರ್ಥದಲ್ಲಿ ನಾವು ನೋಡ್ಬಹುದು. ಈ ಒಂದು ಎರಡನೆಯ ಅಧ್ಯಾಯದಲ್ಲಿ ಅನಂತ ಉತ್ತಮ ಪ್ರಪಂಚಗಳಲ್ಲಿ ಆತ್ಮ ಪ್ರಯಾಣವು ವಿಶ್ವಾಗ್ನಿಯಿಂದಲೇ ಪ್ರಾಣಶಕ್ತಿಯಿಂದಲೇ ಮುಂದುವರೆದಿದೆ. ಅನಂತ ಅಂತಕ್ಕಂಥದ್ದು ಈ ಪ್ರಾಣಶಕ್ತಿಯಿಂದಲ ಮುಂದುವರಿದಂತ ಒಂದು ವಿಶಿಷ್ಟವಾದಂತ ರೂಪ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಮನುಷ್ಯರು ಮಲಗಿ ನಿದ್ರಿಸಿದ ಕೂಡಲೇ ಸೂಕ್ಷ್ಮ ಲೋಕಗಳಿಗೆ ಸೇರಬಹುದು. ಏಕೆಂದರೆ ಮಾನವನ ಸೂಕ್ಷ್ಮ ಶರೀರದಲ್ಲಿ, ಪ್ರಾಣಮಯ ಶರೀರದಲ್ಲಿರುವ ವಿಶ್ವಕ್ಷೇತ್ರಾಗ್ನಿ ಪ್ರಾಣಶಕ್ತಿಗಳು ಆ ಸೂಕ್ಷ್ಮ ಲೋಕ ಪ್ರಪಂಚಗಳ ಬಾಗಿಲುಗಳನ್ನು ತೆರೆಯುವುದರಿಂದ, ನೋಡ್ರಿ, ಮನುಷ್ಯ ಮಲಗಿ ನಿದ್ರಿಸುವಾಗ ಸೂಕ್ಷ್ಮ ಶರೀರದಿಂದ ಆತ ಯಾವ್ಯಾವ ಲೋಕಗಳ ಬಾಗಿಲುಗಳನ್ನ ತಟ್ಟಿ ಬರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಎಲ್ಲೆಲ್ಲೋ ತಿರುಗಾಡಿ ಯಾವ್ಯಾವ ಅನುಭವಗಳನ್ನ, ಪ್ರಾಣಮಯ ಶರೀರ ಎಲ್ಲಿಯೋ ಅಲ್ಲಿ ತಿರುಗಾಡಿ ಎಂಥ ಅನುಭವಗಳನ್ನ ಪಡೆದದ್ದನ್ನ ನಾವು ನೋಡ್ತೇವೆ. ಅದೇ ರೀತಿ ವ್ಯಕ್ತಿಗಳಿಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಧ್ಯಾನದಲ್ಲಿ ಕರೆದುಕೊಂಡು ಹೋಗಿ ಇನ್ ಯಾವ್ಯಾವ ಲೋಕಗಳ ಸೂಕ್ಷ್ಮ ಪ್ರಪಂಚಗಳನ್ನು ತೋರಿಸ್ತಕ್ಕಂಥದ್ದನ್ನ ನಾವು ಧ್ಯಾನಿಗಳ ಅನುಭವಗಳಲ್ಲಿ ಕಾಣಬಹುದು. ಅದನ್ನೇ ನಾವು ಅನಂತದ ರೂಪದಲ್ಲಿ ನೋಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿ ಇಂತಹ ವಿಶೇಷವೇ ಮಾನಸಿಕ ಆಯಾಮದ ದ್ವಾರದ ಬಳಿ ಸಂಭವಿಸುತ್ತದೆ. ನೋಡ್ರಿ, ಇವಾಗ ಮನುಷ್ಯ ಒಬ್ಬ ಇಚ್ಛೆ ಪಟ್ಟಂತೆ ಧ್ಯಾನಿಸಿ
ವಿಶಿಷ್ಟವಾದಂತ ಧ್ಯಾನದಲ್ಲಿ ತೊಡಗಿದ್ದೇ ಆದ್ರೆ, ಒಂದು ಸ್ವಚ್ಛಂದವಾದಂತ ಸರಳ ಮನಸ್ಸಿನಿಂದ ಧ್ಯಾನದಲ್ಲಿ ತೊಡಗಿದ್ದೇ ಆದ್ರ ಆ ವ್ಯಕ್ತಿ ಬಹುಬೇಗನೆ ತನ್ನ ಆಶೆಯಂತೆ ಯಾವ್ಯಾವ ಲೋಕಗಳನ್ನ ಯಾವ್ಯಾವ ಸ್ಥಳಗಳನ್ನ ಅನುಭವಿಸಿ ಬರ್ತಕ್ಕಂಥದ್ದನ್ನ ಸೂಕ್ಷ್ಮ ಶರೀರದಿಂದ ನಾವು ನೋಡಬಹುದು. ಮಾನವನ ಮಾನಸಿಕ ಶರೀರವು ಸಾಕಷ್ಟು ಪ್ರಾಣಶಕ್ತಿಯಿಂದ ವಿಶ್ವ ಕ್ಷೇತ್ರಾಗ್ನಿಯಿಂದ ತುಂಬಿದ್ದರೆ ಈ ಎರಡರ ನಡುವೆ ಒಂದು ಅಯಸ್ಕಾಂತದ ಹರಿವು ಮಾನಸಿಕ ಆಯಾಮಗಳ ಕ್ಷೇತ್ರಾಗ್ನಿಯ ನಡುವೆ ಸಂಭವಿಸಿ ಆತ್ಮ ಮಾನಸಿಕ ಆಯಾಮಕ್ಕೆ ಪ್ರಬಲವಾಗಿ ಆಕರ್ಷಿಸಲ್ಪಟ್ಟು ಸೇರಿಕೊಳ್ಳುತ್ತದೆ. ನೋಡ್ರಿ, ಯಾವಾಗ ಒಬ್ಬ ವ್ಯಕ್ತಿ ಮಾನಸಿಕ ಆಯಾಮದಿಂದ ವಿಶಿಷ್ಟವಾದಂತ ಕ್ಷೇತ್ರ ಶಕ್ತಿಯನ್ನ ಹೊಂದಿದ್ದೇ ಆದ್ರೆ ಅಯಸ್ಕಾಂತದಂತಹ ಒಂದು ವಿಶಿಷ್ಟವಾದಂತಹ ಹರಿವನ್ನ ಹೊಂದಿ ಕ್ಷೇತ್ರಾಗ್ನಿಯ ಒಂದು ಬೆಳಕನ್ನ ಪಡೆದುಕೊಂಡು ಆತ್ಮ ಮಾನಸಿಕವಾದಂತ ಒಂದು ವಿಕಸನವನ್ನ ಕಾಣಬಹುದು, ಪ್ರಬಲವಾಗಿ ಆಕರ್ಷಿಸಲ್ಪಡ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಈ ಪದ್ಧತಿಯಲ್ಲಿಯೇ ಮತ್ತಷ್ಟು ಉನ್ನತ ಆಯಾಮಗಳಿಗೂ ಸಹ ಆತ್ಮದ ಪ್ರಯಾಣವು ನಡೆದಿರುತ್ತದೆ. ಎರಡು ವಿಭಿನ್ನ ಪ್ರಾಂತಗಳಲ್ಲಿರುವ ವಿಶ್ವ ಕ್ಷೇತ್ರಾಗ್ನಿಗಳೇ ಆ ಪ್ರಾಂತಗಳ ದ್ವಾರಗಳನ್ನು ತೆರೆಯುತ್ತಿರುತ್ತದೆ. ಈ ಕ್ಷೇತ್ರಾಗ್ನಿಗಳು ಒಂದು ನಿರ್ದಿಷ್ಟ ಸಂಯೋಜನೆಯಲ್ಲಿ ಸ್ಪಂದಿಸಿರುತ್ತಿರುವಾಗ ಮಾತ್ರವೇ ಇದು ಸಾಧ್ಯವಾಗುತ್ತದೆ. ನೋಡ್ರಿ, ಒಂದು ವಿಶಿಷ್ಟವಾದಂತ ಒಂದು ಕ್ಷೇತ್ರಾಗ್ನಿ ಪ್ರಾಣ ಶಕ್ತಿ ಎಲ್ಲಿ ಇವೆರಡೂ ಕೂಡ ವಿಶಿಷ್ಟವಾಗಿ ಸ್ಪಂದಿಸ್ತಾವಲ್ಲ, ಆ ಒಂದು ಸ್ಥಳಗಳಲ್ಲಿ ವಿಶಿಷ್ಟವಾದಂತ ಒಂದು ಕ್ಷೇತ್ರಾಗ್ನಿಯ ಶಕ್ತಿ, ವಿಶಿಷ್ಟವಾದಂತ ಒಂದು ಶಕ್ತಿ ಸ್ಥಳ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅನಂತ ಪಥದಲ್ಲಿ ಅಧಿರೋಹಿಸುತ್ತಾ ಮುಂದುವರಿಯಬೇಕೆಂದರೆ ಮುಂಚಿತವಾಗಿ ನೀವು ನಿಮ್ಮ ಚೈತನ್ಯವನ್ನು ವೃದ್ಧಿಪಡಿಸಿಕೊಳ್ಳಬೇಕು. ಅನಂತರ ವಿಶ್ವ ಕ್ಷೇತ್ರಾಗ್ನಿಯನ್ನು ಪ್ರಾಣಶಕ್ತಿಯನ್ನು ಮತ್ತಷ್ಟು ಸಂಗ್ರಹಿಸಿಕೊಳ್ಳಲು ಪ್ರಯತ್ನಿಸಬೇಕು. ನಾವು ಅನಂತದಲ್ಲಿ ಲೀನವಾಗಬೇಕಾದರೆ, ಇನ್ಫಿನಿಟಿಯಾಗಿ ನಾವು ಬಯಲಿನಲ್ಲಿ ಲೀನವಾಗಬೇಕಾದರೆ, ಕೊನೆಯೂ ಅಲ್ಲದ ಪ್ರಾರಂಭವೂ ಇಲ್ಲದ ಒಂದು ಸ್ಥಿತಿಗೆ, ಒಂದು ಉನ್ನತ ಸ್ಥಿತಿಗೆ ತಲುಪಬೇಕಾದರೆ ನಾವು ವಿಶಿಷ್ಟವಾದ ವಿಶ್ವಕ್ಷೇತ್ರಾಗ್ನಿಯನ್ನ ಪಡೆದುಕೊಳ್ಳಬೇಕು, ವಿಶಿಷ್ಟವಾದ ಪ್ರಾಣಶಕ್ತಿಯನ್ನ ಹೊಂದಬೇಕು. ಇದನ್ನು ಸಂಗ್ರಹಿಸಿಕೊಂಡಾಗ ಮಾತ್ರ ನಾವು ಈ ಒಂದು ಅನಂತವಾದಂತ ಒಂದು ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಬೇಕಾಗಿರುವುದು ಬಹಳ ಸಹಜವಾಗಿಯೇ ನಿಮಗೆ ಸಂಭವಿಸುತ್ತದೆ. ನಿಮ್ಮ ಸೂಕ್ಷ್ಮ ಶರೀರಗಳಲ್ಲಿರುವ ಕ್ಷೇತ್ರಾಗ್ನಿ ಉತ್ತಮ ಶಕ್ತಿಗಳೊಂದಿಗೆ ಕೂಡಿ ನಿಮ್ಮ ಮಾರ್ಗವನ್ನು ಪ್ರಜ್ವಲಿಸಿ ದ್ವಾರಗಳನ್ನು ತೆರೆಯುತ್ತದೆ. ಆಗ ಜ್ಞಾನೋದಯವನ್ನು, ವಿಸ್ತೃತ ಚೈತನ್ಯವನ್ನು ಪಡೆದಿರುವಂತಹ ನಿಮ್ಮ ಆತ್ಮತತ್ವದಿಂದ ತೆರೆದಿರುವ ಎಲ್ಲಾ ದ್ವಾರಗಳಿಗೂ ಆ ಕಡೆಯ ಪ್ರಪಂಚಗಳ ಜೀವನದ ಬಗೆಗಿನ ಅರಿವು ಉಂಟಾಗುತ್ತದೆ. ನೋಡ್ರಿ, ಎಷ್ಟು ಸುಂದರವಾದಂತ ಈ ಸತ್ಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂದ್ರೆ, ನೀವು ಯಾವಾಗ ವಿಶಿಷ್ಟವಾದಂತ ವಿಶ್ವ ಕ್ಷೇತ್ರಾಗ್ನಿಯನ್ನ ನಿಮ್ಮ ಪ್ರಾಣಶಕ್ತಿಯೊಂದಿಗೆ ಒಂದು ಮಾಡಿಸ್ಕೊಳ್ತೀರೋ ಆ ಸಂದರ್ಭಗಳಲ್ಲಿ ಸೂಕ್ಷ್ಮ ಶರೀರಗಳು ಶಕ್ತಿಯನ್ನ ಹೊಂದಿ ತಾವು ಚಲಿಸ್ತಕ್ಕಂತ ಎಲ್ಲ ಗ್ರಹಗಳ ಎಲ್ಲ ಲೋಕಗಳಿಗೂ ಅನಂತವಾಗಿ ಚಲಿಸ್ತಕ್ಕಂಥದ್ದನ್ನ, ವಿಸ್ತೃತವಾದ ಜ್ಞಾನವನ್ನು ಹೊಂದಲಿಕ್ಕೆ ಕೂಡ ಸಾಧ್ಯವಾಗ್ತಕ್ಕಂಥದ್ದನ್ನ, ಆತ್ಮ ತತ್ವವನ್ನ ಅರಿಲಿಕ್ಕೆ ಒಬ್ಬ ಅನಕ್ಷರಿ ಕೂಡ, ಒಬ್ಬ ಅವಿದ್ಯಾವಂತನು ಕೂಡ ಆತ್ಮತತ್ವವನ್ನ, ಅಧ್ಯಾತ್ಮವನ್ನ, ವಿಶಿಷ್ಟ ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ, ವಿಶಿಷ್ಟ ಪ್ರಪಂಚಗಳ ಜೀವನದ ಬಗೆಗೆ ಅರಿವು ಹೊಂದಲಿಕ್ಕೂ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ನಾವು ಈ ಒಂದು ಭೌಗೋಳಿಕ ಕ್ಷೇತ್ರದಲ್ಲಿ ಕನಾದನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿಯನ್ನ ಉದಾಹರಿಸಬಹುದು. ಆ ವಿಜ್ಞಾನಿ ಆಧ್ಯಾತ್ಮಿಕ ಕ್ಷೇತ್ರದಿಂದಲೇ ಈ ಒಂದು ಜಗತ್ತಿನ ನಕ್ಷತ್ರಗಳ ಪುಂಜಗಳನ್ನ ಅಧ್ಯಯನ ಮಾಡಿದಂಥದ್ದನ್ನ ನಾವು ಈ ಇತಿಹಾಸದಲ್ಲಿ ನೋಡಬಹುದು. ಯಾಕೆಂದ್ರೆ ಅಂಥ ಒಬ್ಬ ವಿಶಿಷ್ಟವಾದಂತ ತಜ್ಞ, ಖಗೋಳಜ್ಞ ಇದ್ದ ಅಂತಕ್ಕಂಥದ್ದನ್ನ, ಈ ಕ್ಷೇತ್ರಾಗ್ನಿಯನ್ನ ಹೊಂದಿ ಕೆಲಸ ಮಾಡ್ತಕ್ಕಂಥದ್ದನ್ನ ಹಿಂದಿನ ಇತಿಹಾಸದಲ್ಲಿ ನಾವು ನೋಡಬಹುದು. ಅದೇ ರೀತಿ ವಿಶ್ವ ಕ್ಷೇತ್ರಾಗ್ನಿಯಿಂದ, ಪ್ರಾಣಶಕ್ತಿಯಿಂದ ತುಂಬಿರುವ ಮನುಷ್ಯರು ವಿಶ್ವಾವರಣದಲ್ಲಿ, ಸಮಾಜದಲ್ಲಿಯೂ ಸಹ ವಿಸ್ಫೋಟಗಳಂತೆ ಕೆಲಸ ಮಾಡಬಲ್ಲರು. ವಿಶ್ವಾವರಣದಲ್ಲಿ ಆ ನಿಮ್ಮ ಸ್ಫೋಟವಾಗುವಿಕೆಯ ಅಲ್ಲಿ ಸಂಗ್ರಹವಾಗುವಂತಹ ಅಂಧಕಾರದ ಕಸವನ್ನು, ದ್ವೇಷವನ್ನು ನಾಶ ಮಾಡಬಲ್ಲದು.
ಭೂಮಿಯ ಮೇಲೆ ನಿಮ್ಮ ಆತ್ಮಶಕ್ತಿ ವಿಸ್ಫೋಟಗಳು, ಅಂದರೆ ಸ್ಫೋಟಗೊಳ್ಳುವಿಕೆ, ಮೋಜು, ಭ್ರಮೆ, ಈರ್ಷೆ, ಅಸೂಯೆಗಳೆಂಬ ಅಜ್ಞಾನಗಳನ್ನು ನಾಶ ಮಾಡಿ ಒಂದು ಹೊಸ ದಿನವನ್ನು ಮಾನವರ ನಡುವೆ ಸತ್ಸಂಬಂಧಗಳಿಗೆ ಮಾರ್ಗವನ್ನು ಸುಗಮ ಮಾಡಬಲ್ಲರು. ನೋಡ್ರಿ, ಇಂಥ ವಿಶಿಷ್ಟ ಕ್ಷೇತ್ರಾಗ್ನಿಯನ್ನು ಹೊಂದಿದಂತಹ ವ್ಯಕ್ತಿಗಳು, ಮನುಷ್ಯರು ಈ ಸಮಾಜಗಳಲ್ಲಿ ವಿಸ್ಫೋಟಗಳನ್ನೇ, ಸಾಮಾಜಿಕ ಬದಲಾವಣೆಗಳನ್ನೇ ತರ್ತಕ್ಕಂಥ ಸ್ಫೋಟಗಳನ್ನ ಮಾಡಬಹುದು. ನಾವು ಆದಿಶಂಕರರನ್ನ ನೋಡ್ಬಹುದು, ಎಂಥ ಬದಲಾವಣೆಯನ್ನ ಸಮಾಜದಲ್ಲಿ ತಂದಂತ ವ್ಯಕ್ತಿ. ಈ ರೀತಿ ವಿಶಿಷ್ಟವಾದಂತ ವ್ಯಕ್ತಿಗಳು ತಮ್ಮ ಒಂದು ವಿಶ್ವಕ್ಷೇತ್ರಾಗ್ನಿಯಿಂದಲೇ ಈ ಸಮಾಜದಲ್ಲಿ ಹಲವಾರು ಬದಲಾವಣೆಗಳನ್ನ, ವಿಶಿಷ್ಟವಾದಂತ ಉತ್ತಮತರವಾದಂತ ಬದಲಾವಣೆಗಳನ್ನ ತಂದದ್ದನ್ನ ನಾವು ಇಲ್ಲೇ ನೋಡಬಹುದು. ಆ ವ್ಯಕ್ತಿಗಳಿಗೆ ಅಂಥ ಒಂದು ದೊಡ್ಡ ಶಕ್ತಿ ಇರ್ತದ, ಅಂಥ ಒಂದು ಹಿಡಿತವನ್ನು ಸಾಧಿಸ್ಲಿಕ್ಕೆ ಅವರಿಂದ ಸಾಧ್ಯ ಇರ್ತದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಆಮೆಂತರ ಮೋಜು, ಭ್ರಮೆ, ಈರ್ಷೆ, ಅಸೂಯೆಗಳೆಂಬ ಅಜ್ಞಾನಗಳನ್ನು, ಎಷ್ಟೋ ಅಜ್ಞಾನದಿಂದ ತುಂಬಿದಂತಹ ವ್ಯಕ್ತಿಗಳನ್ನ, ಮೋಜು ಮಸ್ತಿಯಲ್ಲಿ ತೊಡಗಿದಂತಹ ವ್ಯಕ್ತಿಗಳನ್ನ, ಸ್ಫೋಟಕ ಕೆಲಸಗಳ ಮಾಡ್ತಕ್ಕಂತ ವ್ಯಕ್ತಿಗಳನ್ನ ಇಲ್ಲಿ ಬದಲಾಯಿಸಿ ಅವರನ್ನ ಸಮಾಜಮುಖಿಗಳನ್ನಾಗಿ, ಉತ್ತಮ ಜೀವಿಗಳನ್ನಾಗಿ ಮಾಡ್ತಕ್ಕಂತ ಒಂದು ಶಕ್ತಿ ಈ ಒಂದು ವಿಶ್ವಕ್ಷೇತ್ರಾಗ್ನಿಯನ್ನ ಪಡ್ಕೊಂಡಂತ ಒಬ್ಬ ವಿಶಿಷ್ಟ ಧ್ಯಾನಿಗೆ, ಜ್ಞಾನಿಗೆ, ಮೇಧಾವಿಗೆ ಇದೆ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ನಮ್ಮನ್ನೆಲ್ಲ ವಸುಂಧರಾ ವಾರಿಯರ್ಸ್ ಒಂದು ಗ್ರೂಪ್ ನಲ್ಲಿ ಆ ಒಂದು ಯುದ್ಧ ನಡೆದ ಸ್ಥಳದಲ್ಲಿ ನಮಗೆಲ್ಲ ಕೆಲಸ ಕೊಟ್ಟು, ನಮ್ಮ ಗುರುಗಳಾದಂತ ಕೇತಪ್ಪ ಸರ್ ನಮಗೆಲ್ಲ ಅಲ್ಲಿರ್ತಕ್ಕಂಥ ಮನಸ್ಸುಗಳನ್ನ ತಿಳಿಗೊಳಿಸ್ಲಿಕ್ಕೆ ಹಚ್ಚಿದ್ದನ್ನ ನಾವಿಲ್ಲಿ ನೋಡಬಹುದು. ಕೆಲವು ಸಂದರ್ಭಗಳಲ್ಲಿ ದೇಶಗಳ ನಡುವೆ ಮಾನವ ಸತ್ಸಂಬಂಧಗಳ ಸ್ಥಾಪನೆಯನ್ನು ಅಸಂಭವಗೊಳಿಸುವ ಎಷ್ಟೋ ಆತಂಕಗಳು, ಅಡೆತಡೆಗಳು ಉದ್ಭವವಾಗುತ್ತಿರುತ್ತವೆ. ನೋಡ್ರಿ, ಮುಂದುವರೆದಂತೆ ಅದೇ ಒಂದು ಅಂಶ ಬರ್ತಾ ಇದೆ. ಏನು, ಎಷ್ಟೋ ಸಾರಿ ದೇಶಗಳ ಮಧ್ಯೆ, ಜನಾಂಗಗಳ ಮಧ್ಯೆ ಈ ಅಸಂಬದ್ಧವಾದಂತ ವಿಸ್ಫೋಟಗಳು ಕಂಡು ಬರ್ತಾವ. ಅಂತ ಸಂದರ್ಭಗಳಲ್ಲಿ, ಅಂತ ಆತಂಕದ ಸಂದರ್ಭಗಳಲ್ಲಿ ಅಡೆತಡೆಗಳನ್ನ ನಿವಾರಿಸಿ ಅಲ್ಲಿ ಒಂದು ತಿಳಿಯಾದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ, ಸಂದರ್ಭವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇಂಥ ವಿಶ್ವಕ್ಷೇತ್ರಾಗ್ನಿಯನ್ನ ಹೊಂದಿದಂತ ವಿಜ್ಞರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಅದಕ್ಕಾಗಿ ಕೆತ್ತಪ್ಪ ಗುರುಗಳು ನಮ್ಮನ್ನ ಯುದ್ಧ ನಡೆದಂತಹ ಸ್ಥಳದಲ್ಲಿ ಹೋಗಿ, ನೀವೆಲ್ಲರೂ ನಿಮಗೆ ತೋಚಿದಂತ ಕೆಲಸಗಳನ್ನ, ನಿಮಗೆ ನಿರ್ವಹಿಸಿದಂತ ಕೆಲಸಗಳನ್ನ ಮಾಡ್ರಿ ಅಂತಕ್ಕಂಥ ಕೆಲಸಕ್ಕೆ ನಮ್ಮನ್ನ ತೊಡಗಿಸಿದ್ದನ್ನ ಇಲ್ಲಿ ನಾವು ಉದಾಹರಿಸಬಹುದು ಮಾಸ್ಟರ್ಸ್. ಅಂತಹ ಆತಂಕಗಳೆಲ್ಲವೂ ಹಿಂದೆ ನಡೆದಂತಹ ಅಪರಾಧಗಳಿಂದ, ಹಾನಿಕಾರಕ ಆಲೋಚನೆಗಳಿಂದ, ದ್ವೇಷದಿಂದ, ಭಯದಿಂದ ರೂಪುಗೊಂಡಿರಬಹುದು. ನೋಡ್ರಿ, ಹಿಂದಿಯಲ್ಲಿ ಯಾವಾಗೂ ಒಮ್ಮೆ ನಡೆದಂತ ಆತಂಕ ಅಥವಾ ಭಯ, ಹಾನಿ, ಕೆಟ್ಟ ವಿಚಾರಗಳು, ಒಬ್ಬ ವ್ಯಕ್ತಿ ಕೆಟ್ಟ ವಿಚಾರಗಳು ಒಂದು ಸಮಾಜದ ಮೇಲೆ ಕೆಟ್ಟಗನ್ನ ಬೀರ್ತಕ್ಕಂತ ಇಂಥ ಸಂದರ್ಭವನ್ನ ತರ್ತದೆ. ಒಬ್ಬ ವ್ಯಕ್ತಿಯ ಒಂದು ಕೆಟ್ಟ ವಿಚಾರಗಳು ಒಂದು ಮಾನವ ಕುಲದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನ ನೋಡ್ತೇವೆ. ಅಂಥ ಒಂದು ಸಂದರ್ಭಗಳೇ ಇಂತಹ ವಿಸ್ಫೋಟಗಳಿಗೆ ಕಾರಣ ಆಗ್ತಾವ. ಅಂತಹ ವಿಚಾರಗಳು, ಅಂತ ದುಷ್ಟ ಶಕ್ತಿಗಳು ಈ ವಿಸ್ಫೋಟಗಳಿಗೆ ಮೂಲವಾಗ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಒಬ್ಬ ಧ್ಯಾನಿ, ಒಬ್ಬ ಕ್ಷೇತ್ರಾಗ್ನಿಯನ್ನ ಹೊಂದಿದಂತ ವ್ಯಕ್ತಿ ಇಂಥ ವಿಸ್ಫೋಟಗಳನ್ನ, ಇಂಥ ಹಾನಿಕಾರಕ ಸಂದರ್ಭಗಳನ್ನ, ಇಂಥ ಅಪರಾಧಗಳನ್ನ ತಡೆಗಟ್ಟಿ ಅಲ್ಲಿ ಒಂದು ಪರಿಸರವನ್ನ ತಿಳಿಗೊಳಿಸಿ ಒಂದು ಸಮಾಧಾನಕರವಾದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಿಸಲಿಕ್ಕೆ ಒಬ್ಬ ಧ್ಯಾನಿಗೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಉಪದ್ರವ ಪರಿಸ್ಥಿತಿಗಳಲ್ಲಿ ಮಾತ್ರವೇ ಪ್ರಾಣಶಕ್ತಿಯಿಂದ ಪರಿಪೂರ್ಣರಾಗಿರುವ ಮಹಾತ್ಮರು ಅಂದಿನ ಅಂಧಕಾರವನ್ನು, ಅಜ್ಞಾನವನ್ನು ನುಚ್ಚುನೂರು ಮಾಡಿ ಮಾನವ ಸತ್ಸಂಬಂಧಗಳನ್ನು ಪುನರುತ್ಥಾನ ಮಾಡುತ್ತಿರುತ್ತಾರೆ. ನೋಡ್ರಿ, ಯಾವಾಗ ಮನುಷ್ಯರಲ್ಲಿ ದ್ವೇಷಗಳು, ಅಸೂಯೆಗಳು ಉಂಟಾಗ್ತಾವಲ್ಲ, ಅಂತ ಸಂದರ್ಭಗಳಲ್ಲಿ ಸ್ಫೋಟಕಗಳು ಸಂಭವಿಸಿದಾಗ ಅಲ್ಲಿ ಪುನರ್ ನಿರ್ಮಾಣ, ಬೈಜಿಕ ಕ್ರಿಯೆಗಳು, ನೋಡ್ರಿ ನಾವು ಪರಿಸ್ಥಿತಿಯಲ್ಲಿ ಬೈಜಿಕ ಕ್ರಿಯೆ ನಡೆದು, ಈ ಒಂದು ಖಗೋಳದಲ್ಲಿ ಬೈಜಿಕ ಕ್ರಿಯೆ ನಡೆದು ಅಣು ಮತ್ತೆ ಘನ ಮತ್ತು ವಾಯುಕಣಗಳು ಬೇರೆ ಬೇರೆಗೊಂಡು ಅಲ್ಲಿ ಒಂದು ಜೀವ ಮೊಳೆತದ ಪ್ರಕ್ರಿಯೆ ನಡೆದದ್ದನ್ನು ಕೂಡ ನಾವು ಇಲ್ಲಿ ಉದಾಹರಿಸಬಹುದು. ಎಲ್ಲಿ ಕೆಟ್ಟತನ ನಡೀತದಲ್ಲ, ನಂತರದ ಒಂದು ದಿನಮಾನಗಳಲ್ಲಿ ಆ ಒಂದು ಕ್ಷೇತ್ರಾಗ್ನಿಯನ್ನು ಹೊಂದಿದಂತ ವಿಶಿಷ್ಟ ವ್ಯಕ್ತಿಗಳು, ಜ್ಞಾನಿಗಳು ಅಲ್ಲಿ ವಿಶಿಷ್ಟವಾದಂತ ಪುನರುತ್ಥಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಅಂತಹ ಮಹಾತ್ಮರೇ ಆಘಾತಗಳನ್ನು ಸಹಿಸುವವರು ಎಂದು ಕರೆಯಲ್ಪಡುತ್ತಿರುತ್ತಾರೆ.
ಕೆಳ ಚೈತನ್ಯ ಸ್ಥಾಯಿಗೆ ಖುಷಿ ಇದಿರುವಂತಹ ದೇಶವನ್ನು ಉತ್ತಮ ಚೈತನ್ಯ ಸ್ಥಾಯಿಗೆ ಪುನರುದ್ಧರಿಸಿ ಮುನ್ನಡೆಸಲು ತಕ್ಕ ಸಮಯದಲ್ಲಿ ಜೀವನದ ಹರಿವಿಗೆ ಸದ್ಗತಿಯನ್ನು ಒದಗಿಸಲು ಅಂತಹ ಮಹನೀಯರ ಅವಶ್ಯಕತೆ ಬಹಳಷ್ಟು ಇದೆ. ನೋಡ್ರಿ, ಯಾವಾಗ ಕೆಳಮಟ್ಟಕ್ಕ ಚೈತನ್ಯ ಸ್ಥಾಯಿ ಹೋಗ್ತದಲ್ಲ, ದೇಶಗಳಲ್ಲಿ ಕೆಲವೊಂದು ಮಾನವ ಕುಲಗಳಲ್ಲಿ ಯಾವಾಗ ಇಂಥ ದುಷ್ಟ ಶಕ್ತಿಗಳಿಂದ, ದುಷ್ಟ ವರ್ತನೆಗಳಿಂದ, ದುಷ್ಟ ಒಂದು ಪರಿಸ್ಥಿತಿಗಳಿಂದ ದೇಶಗಳು ಹಾಳಾಗ್ತಕ್ಕಂಥ ಸಂದರ್ಭ ಬಂದಾಗ, ಮಾನವ ಕುಲಗಳು ಅಳಿಸ್ತಕ್ಕಂಥ ಸಂದರ್ಭ ಬಂದಾಗ ಇಂಥ ವಿಶಿಷ್ಟ ವ್ಯಕ್ತಿಗಳ ಜನ್ಮ ತಾಳ್ತಾರ. ಅಲ್ಲಿ ಧರ್ಮದ ಪುನರುತ್ಥಾನವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದು ಅಂತಕ್ಕಂಥದ್ದು. ಬಸವಣ್ಣನವರ ಒಂದು ಜನನವನ್ನೇ ತಗೊಳ್ಬಹುದು, ಅಥವಾ ಸಿದ್ದೇಶ್ವರರ ಜನನವನ್ನೇ ತಗೊಳ್ಬಹುದು. ಇಲ್ಲಿ ಭೂಮಿಯ ಮೇಲೆ ಪುನರುತ್ಥಾನವನ್ನ ಮಾಡ್ಲಿಕ್ಕೆ ಇಂಥ ವಿಶ್ವಕ್ಷೇತ್ರಾಗ್ನಿಯ ಜನ ಮತ್ತೆ ಭೂಮಿಯ ಮೇಲೆ ಮೊಳಕೆ ಒಡೆದು ಬರ್ತಾರ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಒಂದು ಪ್ರಕೃತಿ ನ್ಯಾಯವಿದೆ. ಈ ನ್ಯಾಯವನ್ನು ಸಂಗ್ರಹಣೆ, ವಿತರಣೆ, ನ್ಯಾಯ ಎಂದು ಆಕರ್ಷಣೆ, ವಿಕರ್ಷಣೆ, ನ್ಯಾಯ ಎಂದು ಕರೆಯುತ್ತಾರೆ. ನೋಡ್ರಿ, ಒಂದು ಪ್ರಕೃತಿಯಲ್ಲಿ ಒಂದು ನ್ಯಾಯವಿದೆ. ಆ ನ್ಯಾಯ ಯಾವುದು ಅಂದ್ರೆ ಸಂಗ್ರಹಣೆ ಮತ್ತು ವಿತರಣೆ. ನಾವು ಪಡ್ಕೊಳ್ತಕ್ಕಂಥದ್ದು, ನಂತರ ಅದನ್ನ ಹಂಚತಕ್ಕಂಥದ್ದು. ಅದನ್ನ ಪಡ್ಕೊಳ್ಬೇಕು, ವಿಶ್ವ ಕ್ಷೇತ್ರಾಗ್ನಿಯನ್ನ ನಾವು ಪಡ್ಕೊಳ್ತಾ ಇರಬೇಕು, ಸಂಗ್ರಹಿಸ್ತಾ ಇರಬೇಕು. ಅದನ್ನ ಜನ ಕಲ್ಯಾಣಕ್ಕಾಗಿ, ಜಗತ್ ಕಲ್ಯಾಣಕ್ಕಾಗಿ ಹಂಚ್ತಾ ಇರಬೇಕು, ಆಕರ್ಷಣೆ ಮಾಡ್ತಾ ಇರಬೇಕು, ಅದನ್ನ ವಿಕರ್ಷಿಸ್ತಾ ಇರಬೇಕು ಅಂತಕ್ಕಂಥದ್ದು ಇದು ಪ್ರಕೃತಿಯ ನ್ಯಾಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಎಂದು ಕರೆಯುತ್ತಾರೆ. ಸಂಗ್ರಹಣೆ ಎಂದರೆ ಜೀವಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ಆಕರ್ಷಿಸಿ ಉಳಿಸಿಕೊಳ್ಳುವುದು. ವಿತರಣೆ ಎಂದರೆ ಒಂದು ವಿಸ್ಫೋಟವು ಸಂಭವಿಸುವಷ್ಟು ವೇಗವಾಗಿ ಆ ಪ್ರಾಣಶಕ್ತಿ ಸಂಗ್ರಹವನ್ನು ಸಮಸ್ತದಲ್ಲಿಯೂ ಹೊರಚಿಮ್ಮುವುದು. ಸಮಸ್ತ ವಿಶ್ವ ಬ್ರಹ್ಮಾಂಡ ಕ್ಷೇತ್ರದಲ್ಲಿ ಈ ನ್ಯಾಯವೇ ಯಾವಾಗಲೂ ಮುಂದುವರಿಯುತ್ತಿರುತ್ತದೆ. ನೋಡ್ರಿ, ಬ್ರಹ್ಮಾಂಡದಲ್ಲಿ ಒಂದು ಸಂಗ್ರಹಣೆ ಮತ್ತು ವಿತರಣೆ ಅಂತಕ್ಕಂಥದ್ದನ್ನ, ಆಕರ್ಷಣೆ ಮತ್ತು ವಿಕರ್ಷಣೆ ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಈ ಒಂದು ಪ್ರಕೃತಿ ಹೊಂದ್ಯದ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈ ಧ್ಯಾನದಿಂದ ಅಥವಾ ಈ ಒಂದು ಸತ್ಕಾರ್ಯಗಳಿಂದ ವಿಶ್ವಕ್ಷೇತ್ರಾಗ್ನಿಯನ್ನ ಸಂಗ್ರಹಿಸಿಕೊಂಡು ಅದನ್ನ ಲೋಕ ಕಲ್ಯಾಣಾರ್ಥವಾಗಿ ಬಳಸ್ತಕ್ಕಂಥ ಎಷ್ಟೋ ಮಹನೀಯರು, ಎಷ್ಟೋ ಅಧ್ಯಾತ್ಮ ಜೀವಿಗಳು, ಎಷ್ಟೋ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಂತ ಯೇಸು ಕ್ರಿಸ್ತನಂತ, ಭಗವಾನ್ ಬುದ್ಧರಂತ ಮತ್ತು ಬಸವಣ್ಣನವರಂತ ವ್ಯಕ್ತಿಗಳನ್ನ ನಾವು ಇಲ್ಲಿ ಉದಾಹರಿಸಬಹುದು. ಜೊತೆಗೆ ನಮ್ಮ ಪತ್ರಿಜಿ ಗುರುಗಳು ಕೂಡ ಇಂಥ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿಯೇ ಹುಟ್ಟಿದವರು. ಈ ಒಂದು ಸತ್ಯಯುಗದ ನಿಟ್ಟಿನಲ್ಲಿ ಹುಟ್ಟಿದಂತ ಒಬ್ಬ ಮಹಾನ್ ಕ್ಷೇತ್ರ ಅಗ್ನಿಯನ್ನು ಹೊಂದಿದಂತ ಒಂದು ಚೈತನ್ಯ ಶಕ್ತಿಯೇ ನಮ್ಮ ಪತ್ರಿಜಿಯವರು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅವರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ವಿಶಿಷ್ಟವಾದಂತ ಚೈತನ್ಯವನ್ನು ಹೊಂದಿದಂತ ಆತ್ಮಗಳೇ ಅಂತಕ್ಕಂಥದ್ದನ್ನ ಯಾವುದೇ ಸಂದೇಹವಿಲ್ಲದೆ ಒಪ್ಪಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಪೂರ್ಣಗೊಳಿಸ್ತಾ ಇದ್ದೇನೆ. ಇವಾಗ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಸ್ಥಿರ ಸುಖವಾದ ಆಸನದಲ್ಲಿ ಕುಳಿತುಕೊಂಡು ಕೈಗಳನ್ನ ಲಾಕ್ ಮಾಡಿಕೊಳ್ಳಿ. ಕಾಲುಗಳನ್ನು ಕೂಡ ಕ್ರಾಸ್ ಮಾಡಿಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ದೀರ್ಘ ಉಸಿರನ್ನು ಎಳೆದುಕೊಳ್ಳಿ. ನಿಮ್ಮ ಶರೀರವನ್ನು ಸಡಿಲಗೊಳಿಸಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಶ್ವಾಸದಲ್ಲಿ ಒಂದಾಗಿ ಶ್ವಾಸ ಶಕ್ತಿಯೇ ಈ ಜಗತ್ತಿನ ಉಸಿರು, ಪ್ರಾಣ ಶಕ್ತಿಯೇ ಭೂಮಿ ತಾಯಿಯ ಉಸಿರು. ಅದೇ ಪ್ರಾಣಶಕ್ತಿ ನಮ್ಮ ಉಸಿರು ಕೂಡ. ಅದನ್ನ ಲಕ್ಷ್ಯ ವಹಿಸಿ ಆರಾಧಿಸಿ ಪಡೆದುಕೊಳ್ಳಿ. ಆ ಒಂದು ಉಸಿರು ಇಲ್ಲದಿದ್ದರೆ
ಈ ಕಾರಣ ಶರೀರಕ್ಕೆ ಯಾವುದೇ ಕೆಲಸವಿಲ್ಲ ಮಾಸ್ಟರ್ಸ್. ಆದ್ದರಿಂದ ನಮ್ಮ ದೇಹದಲ್ಲಿರುವ ವಿಶಿಷ್ಟವಾದ ಪ್ರಾಣಾಗ್ನಿಯನ್ನು ಭಕ್ತಿಯಿಂದ ಲಕ್ಷಿಸಿ ಆರಾಧಿಸಿ ಆರಾಧಿಸಿ ಅನುಕಂಪದಿಂದ ಅದನ್ನು ವಿಸ್ತೃತಗೊಳಿಸಿ ನಿಮ್ಮ ಉಸಿರು ಒಳಗೋಗುವಾಗ ನಿಮಗಾಗುವ ತಣ್ಣನೆಯ ಅನುಭವ, ಉಸಿರು ಹೊರಬರುವಾಗ ನಿಮಗಾಗುವ ಬೆಚ್ಚನೆಯ ಅನುಭವ ಲಕ್ಷ್ಯ ವಹಿಸಿ ಅನುಭವಿಸಿ. ಈ ತಂಪು ಮತ್ತು ಬಿಸಿಯ ಮಿಲನ ವಿಶಿಷ್ಟವಾದ ಶಕ್ತಿಗೆ ಸ್ಫೂರ್ತಿಯಾಗುತ್ತದೆ. ಆಗ ನೀವು ನಿಮ್ಮ ಸುಷುಮ್ನ ನಾಳದಲ್ಲಿ ಲೀನವಾಗುತ್ತೀರಿ. ಮಾಸ್ಟರ್ಸ್, ನಿಮ್ಮ ಸುಷುಮ್ನದಲ್ಲಿ ನೀವು ಲೀನವಾದಾಗ ನಿಮ್ಮ ಸಹಸ್ರಾರ ಚಕ್ರವು ಆಕ್ಟಿವೇಟ್ ಆಗುತ್ತದೆ. ಸಹಸ್ರಾರ ಚಕ್ರವು ಆಕ್ಟಿವೇಟ್ ಆದಾಗ ಅಲ್ಲಿರುವ ಬ್ರಹ್ಮರಂಧ್ರವು ನಿಧಾನವಾಗಿ ಓಪನ್ ಆಗುತ್ತದೆ. ಯಾವಾಗ ಬ್ರಹ್ಮರಂಧ್ರವು ತೆರೆದುಕೊಳ್ಳುತ್ತದೆಯೋ ಆಗ ವಿಶ್ವ ಕ್ಷೇತ್ರಾಗ್ನಿಯು ನಮ್ಮ ಪ್ರಾಣವಾಯುವಿನೊಂದಿಗೆ ಲೀನವಾಗಿ ಸಂಯೋಜನೆ ಹೊಂದುತ್ತದೆ. ಅಲೆ ಅಲೆಯಾಗಿ ನಮ್ಮನ್ನು ಪ್ರವೇಶಿಸುತ್ತಿರುವ ಆ ಕಾಸ್ಮಿಕ್ ಎನರ್ಜಿಯನ್ನು, ವಿಶ್ವ ಪ್ರಾಣ ಶಕ್ತಿಯನ್ನು ಅನುಭವಿಸಿ ಮಾಸ್ಟರ್ಸ್. ಅಲೆ ಅಲೆಯಾಗಿ ಅಲೆ ಅಲೆಯಾಗಿ ನಮ್ಮ ದೇಹವನ್ನು, ಮನಸ್ಸನ್ನು, ನಮ್ಮ ನರನಾಡಿಗಳನ್ನು ಈ ಕಾಸ್ಮಿಕ್ ಎನರ್ಜಿಯು ಪ್ರವೇಶ ಮಾಡುತ್ತದೆ. ಆಗ ನಮ್ಮ ಪ್ರತಿಯೊಂದು ಚಕ್ರಗಳು ಆಕ್ಟಿವೇಟ್ ಆಗುತ್ತವೆ. ನಮ್ಮ ಶರೀರವು ಹಗುರಗೊಳ್ಳುತ್ತದೆ. ಹಗುರಗೊಳ್ಳುತ್ತದೆ. ಉಸಿರು ಸಣ್ಣದಾಗುತ್ತದೆ. ನಮ್ಮ ಉಸಿರು ಅತಿ ಸಣ್ಣದಾಗಿ ಸೂಕ್ಷ್ಮವಾಗಿ ಬೆಳೆ ಕಾಳಿನಷ್ಟಾಗಿ ನಿಲ್ಲುತ್ತದೆ. ಸೂಕ್ಷ್ಮ ಅನುಭವಗಳು
ನಮ್ಮ ಕ್ಷೇತ್ರಾಗ್ನಿ ಮಿಲನವಾಗಿದೆ. ಕಾಸ್ಮಿಕ್ ಎನರ್ಜಿಯನ್ನು ಪಡೆದುಕೊಳ್ಳಿ. ದೇಹದ ಪ್ರತಿಯೊಂದು ನರನಾಡಿಗಳು ಈ ಒಂದು ಪ್ರಾಣ ಶಕ್ತಿಯ ಅರಿವು ಆಗುತ್ತದೆ. ಈ ಪ್ರಾಣ ಶಕ್ತಿಯ ಅರಿವನ್ನೇ ನಾವು ವಿಶ್ವಕ್ಷೇತ್ರಾಗ್ನಿ ಎಂದು ಕರೆಯುತ್ತೇವೆ.
ಕೊನೆಯ 4 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು. ಧ್ಯಾನ ಬಹಳ ಎನರ್ಜಿ, ಹಾ, ತುಂಬಾ ಎನರ್ಜಿ. ಮುಗಿಸೋಣ ಇವತ್ತ, ನಾಳೆ ಚರ್ಚೆ ಮಾಡೋಣ. ಓಕೆ ಮೇಡಮ್, ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.